ನಾಲಿಗೆ ಚಪ್ಪರಿಸಿಕೊಂಡು ಕಬಾಬ್ ತಿನ್ನುವಂತ ಕಬಾಬ್ ಪ್ರಿಯರೇ, ನೀವು ಈ ಸುದ್ದಿಯನ್ನ ನೋಡಬೇಕು. ಕಬಾಬ್ಗೆ ಬಳಸುವಂತಹ ಕಲ್ಲರ್ ಎಷ್ಟು ಕೆಮಿಕಲ್ ಯುಕ್ತವಾದದ್ದು, ಅದನ್ನು ತಿಂದ್ರೆ ನಿಮಗೆ ಏನೇನು ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಒಂದು ವರದಿ ಇಲ್ಲಿದೆ ನೋಡಿ. ಕದ್ದು ಕದ್ದು ಹಾಕ್ತಾರೆ ಕಲರ್, ಕಬಾಬ್ ತಿಂದವರು ಗಾಯಬ್. ಜನರ ಜೀವದ ಜೊತೆಗೆ ಹೋಟೆಲ್ ಮಾಲೀಕರ ಚೆಲ್ಲಾಟ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಸ್ಟಿಂಗ್ ಆಪರೇಷನ್. ಇಲ್ಲಿ ನೋಡಿ, ಗಾಢ ಕೆಂಪು ಹಾಗೂ ಹಸಿರು ಬಣ್ಣದಿಂದ ಆಕರ್ಷಣೆ ಮಾಡುತ್ತಿರುವಂತಹ ಕಬಾಬ್. ಈ ಕಲರ್ಫುಲ್ ಕಬಾಬ್ ನೋಡಿದ್ರೇನೆ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ. ಆದ್ರೆ ಈ ಕಲರ್ಫುಲ್ ಕಬಾಬ್ನಲ್ಲಿದೆ ಕರಾಳ ಕೆಮಿಕಲ್. ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ ಹಾವಳಿ ಹೆಚ್ಚಾಗಿದ್ದು ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವಾರು ಹೋಟೆಲ್ಗಳಲ್ಲಿ ಕೆಮಿಕಲ್ ಬಳಕೆ ಮಾಡಲಾಗ್ತಾ ಇದೆ. ಫುಡ್ ಪ್ರಿಯರನ್ನ ಆಕರ್ಷಣೆ ಮಾಡಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಗಾಳಿಗೆ ತೂರಿ ಹಸಿರು, ಕೆಂಪು, ಹಳದಿ ಬಣ್ಣವನ್ನ ಬಳಸಲಾಗ್ತಾ ಇದೆ. ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಈ ಹಾನಿಕಾರಕ ಫುಡ್ ಕಲರ್ ಬ್ಯಾನ್ ಮಾಡಿದ್ರು ಕೆಲವೊಂದಿಷ್ಟು ಹೋಟೆಲ್ನವರು ರಾಜಾರೋಷವಾಗಿ ನಿಷೇಧಿತ ಬಣ್ಣವನ್ನು ಬಳಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿದೆ. ಕಬಾಬ್ಗೆ ನಿಷೇಧಿತ ಕಲರ್ ಮಿಕ್ಸಿಂಗ್ ಜಾಲವನ್ನ ಎಕ್ಸ್ಪೋಸ್ ಮಾಡಿದೆ. ರಾಜಾಜಿನಗರದ ಶಿವನಗರದಲ್ಲಿ ಕೆಮಿಕಲ್ ಕಬಾಬ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಎಕ್ಸ್ಪೋಸ್. ರಾಜಾಜಿನಗರದ ಶಿವನಗರದಲ್ಲಿರುವಂತಹ ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕೆಮಿಕಲ್ ಕಲರ್ ಬಳಸಿರುವುದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಗಾಳಿಗೆ ತೋರಿ ಪ್ಯಾಕ್ ಗಟ್ಟಲೆ ಕೆಮಿಕಲ್ ಅನ್ನ ಕಬಾಬ್ಗೆ ಸುರಿತಾ ಇದ್ದಾರೆ. ಇದು ಗ್ರೀನ್ ಕಲರ್, ಇದನ್ನು ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀನಿ ನೋಡಿ. ಇದು ಗ್ರೀನ್ ಕಲರ್, ಇದನ್ನ ಇವರು ಆಹಾರಕ್ಕೆ ಬಳಸ್ತಾರೆ, ಕಬಾಬ್ಗೆ ಮಿಕ್ಸ್ ಮಾಡ್ತಾರೆ. ಇದನ್ನ ಈ ಅವಾಂತರ ನೋಡಿ, ಇದು ಇವರು ಬಳಕೆ ಮಾಡ್ತಾ ಇರೋದು ಆಹಾರಕ್ಕೆ. ಇಂತ ಈ ರೀತಿಯಾದಂತ ಕೆಮಿಕಲ್ಸ್ ಯುಕ್ತ ಆಹಾರ ತಿಂದ್ರೆ ಯಾರಾದ್ರೂ ಬದುಕ್ತಾರ? ಸ್ಟಾರ್ ಬಿರಿಯಾನಿ ರೆಸ್ಟೋರೆಂಟ್ನಲ್ಲೂ ಡೇಂಜರ್ ಕಬಾಬ್. ಕಲರ್ಫುಲ್ ಕಬಾಬ್ ತಿಂದ್ರೆ ಕ್ಯಾನ್ಸರ್ ಬರೋದು ಫಿಕ್ಸ್. ರಾಜಾಜಿನಗರದ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲೂ ಕೂಡ ಕಬಾಬ್ಗೆ ನಿಷೇಧಿತ ಕೆಮಿಕಲ್ ಬಳಸಲಾಗಿದೆ. ಕಳಪೆ ಎಣ್ಣೆಯಲ್ಲಿ ಕಬಾಬ್ ಕರಿತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬೈಕ್ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ರಾಜಾಜಿನಗರದ 6th ಬ್ಲಾಕ್ ಅಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನ ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ ಬಗ್ಗೆ ಕೇಳಿದ್ರೆ ಸ್ಥಳೀಯರು ಹೇಳಿದ್ದು ಹೀಗೆ. ಆಕ್ಚುಲಿ ಒಳ್ಳೆ ಆಹಾರ ಕೊಟ್ಟರೆ ನಮಗೂ ಒಳ್ಳೇದು. ಈ ಕೆಮಿಕಲ್ಸ್, ಈ ಕಲರ್ ಎಲ್ಲ ಬಳಸಿದ್ರೆ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದ ಎಷ್ಟೋ ಸೈಡ್ ಎಫೆಕ್ಟ್ಗಳು, ಇವಾಗ ಕ್ಯಾನ್ಸರ್ಗಳು ಅದೆಲ್ಲ ಬರ್ತಾನೆ ಇದೆ. ಅದು ಆಲ್ರೆಡಿ ಇದಕ್ಕೆ ಮುಂಚೆ ತಮ್ಮ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ರಿ. ಅದನ್ನ ಸ್ವಲ್ಪ ಒಳ್ಳೆ ಆಹಾರ ಕೊಟ್ಟರೆ ನಮಗೂ ಒಂದು ಚೆನ್ನಾಗಿರುತ್ತೆ ಅಂತ, ಆರೋಗ್ಯ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಇನ್ನು ಕೆಮಿಕಲ್ ಮಿಶ್ರಿತ ಆಹಾರ ಮನುಷ್ಯನ ದೇಹವನ್ನ ಸೇರಿದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಅಂತ ನೋಡೋದಾದ್ರೆ, ಡೇಂಜರ್ ಕಬಾಬ್. ಕೆಮಿಕಲ್ ಮಿಶ್ರಿತ ಕಬಾಬ್ ಸೇವಿಸಿದ್ರೆ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಕ್ತಹೀನತೆ, ರಕ್ತದ ಒತ್ತಡ ಉಂಟಾಗಬಹುದು ಕೂಡ. ಬೋನ್ ಮ್ಯಾರಸ್ ಸಫ್ರೇಷನ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಲಿಕೇಮಿಯಾ, ರಕ್ತ ಕಣಗಳಲ್ಲಿ ವೇರಿಯೇಷನ್ ಆಗಿ ಥೈರಾಯ್ಡ್, ಕ್ಯಾನ್ಸರ್ನಂತಹ ಕಾಯಿಲೆ ಬರುವ ಸಾಧ್ಯತೆ ಕೂಡ ಇದೆ. ಮನುಷ್ಯರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಮತ್ತು ಆಹಾರ ಇಲಾಖೆ ಇಂತಹ ಮಾರಕ ಫುಡ್ ಕಲರ್ಗಳನ್ನು ಬ್ಯಾನ್ ಮಾಡಿ ಗೈಡ್ಲೈನ್ಸ್ ಹೊರಡಿಸಿತು. ಗೈಡ್ಲೈನ್ಸ್ನಲ್ಲಿ ಏನಿದೆ? ಕಬಾಬ್, ಫಿಶ್, ಗೋಬಿಗೆ ಕೃತಕ ಬಣ್ಣ, ಕೆಮಿಕಲ್ ಬಳಕೆಯನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್
2006 ನಿಯಮ 3ರ ಪ್ರಕಾರ ನಿಷೇಧ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸರ್ಕಾರದಿಂದ ಬಣ್ಣ ಬಳಕೆ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನಿಯಮ ಮೀರಿ ಆಹಾರಗಳಿಗೆ ಕೃತಕ ಬಣ್ಣವನ್ನು ಬೆರೆಸಿದರೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. 7 ವರ್ಷದಿಂದ ಜೀವಾವಧಿವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಜೊತೆಗೆ 10 ಲಕ್ಷದವರೆಗೆ ದಂಡವನ್ನು ವಿಧಿಸುವ ಅವಕಾಶ ಕೂಡ ಇದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 ಸೆಕ್ಷನ್ 59ರ ಅಡಿ ಕೇಸ್ ದಾಖಲಾಗುತ್ತೆ. ನೋಡಿದ್ರಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಕಬಾಬ್ಗೆ ನಿಷೇಧಿತ ಕಲರ್ ಬೆರೆಸೋ ಜಾಲವನ್ನ ಹೇಗೆ ಬಯಲು ಮಾಡಿದೆ ಅಂತ. ಇನ್ಮುಂದಾದರೂ ನಾನ್ ವೆಜ್ ಪ್ರಿಯರು ಕಲರ್ ಕಬಾಬ್ ಬಾಯಿ ಚಪ್ಪರಿಸಿ ತಿನ್ನೋ ಮುನ್ನ ಎಚ್ಚರವಾಗಿರಿ. ಯಾಕಂದ್ರೆ ಈ ಅಪಾಯಕಾರಿ ಆಹಾರ ದೇಹವನ್ನು ಸೇರಿದ್ರೆ ಅನಾರೋಗ್ಯ ಪಕ್ಕ. ರೆಹಮಾನ್ ಹೊರಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಲಿಗೆ ಚಪ್ಪರಿಸಿಕೊಂಡು ಕಬಾಬ್ ತಿನ್ನುವಂತ ಕಬಾಬ್ ಪ್ರಿಯರೇ, ನೀವು ಈ ಸುದ್ದಿಯನ್ನ ನೋಡಬೇಕು. ಕಬಾಬ್ಗೆ ಬಳಸುವಂತಹ ಕಲ್ಲರ್ ಎಷ್ಟು ಕೆಮಿಕಲ್ ಯುಕ್ತವಾದದ್ದು, ಅದನ್ನು ತಿಂದ್ರೆ ನಿಮಗೆ ಏನೇನು ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಒಂದು ವರದಿ ಇಲ್ಲಿದೆ ನೋಡಿ. ಕದ್ದು ಹಾಕ್ತಾರೆ ಕಲರ್, ಕಬಾಬ್ ತಿಂದವರು ಗಾಯಬ್. ಜನರ ಜೀವದ ಜೊತೆಗೆ ಹೋಟೆಲ್ ಮಾಲೀಕರ ಚೆಲ್ಲಾಟ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಸ್ಟಿಂಗ್ ಆಪರೇಷನ್. ಇಲ್ಲಿ ನೋಡಿ, ಗಾಢ ಕೆಂಪು ಹಾಗೂ ಹಸಿರು ಬಣ್ಣದಿಂದ ಆಕರ್ಷಣೆ ಮಾಡುತ್ತಿರುವಂತಹ ಕಬಾಬ್. ಈ ಕಲರ್ಫುಲ್ ಕಬಾಬ್ ನೋಡಿದ್ರೇನೆ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ. ಆದ್ರೆ ಈ ಕಲರ್ಫುಲ್ ಕಬಾಬ್ನಲ್ಲಿದೆ ಕರಾಳ ಕೆಮಿಕಲ್. ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ ಹಾವಳಿ ಹೆಚ್ಚಾಗಿದ್ದು ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಹಲವಾರು ಹೋಟೆಲ್ಗಳಲ್ಲಿ ಕೆಮಿಕಲ್ ಬಳಕೆ ಮಾಡಲಾಗ್ತಾ ಇದೆ. ಫುಡ್ ಪ್ರಿಯರನ್ನ ಆಕರ್ಷಣೆ ಮಾಡಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಗಾಳಿಗೆ ತೂರಿ ಹಸಿರು, ಕೆಂಪು, ಹಳದಿ ಬಣ್ಣವನ್ನು ಬಳಸಲಾಗ್ತಾ ಇದೆ. ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಈ ಹಾನಿಕಾರಕ ಫುಡ್ ಕಲರ್ ಬ್ಯಾನ್ ಮಾಡಿದ್ರು ಕೆಲವೊಂದಿಷ್ಟು ಹೋಟೆಲ್ನವರು ರಾಜಾರೋಷವಾಗಿ ನಿಷೇಧಿತ ಬಣ್ಣವನ್ನು ಬಳಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿದೆ. ಕಬಾಬ್ಗೆ ನಿಷೇಧಿತ ಕಲರ್ ಮಿಕ್ಸಿಂಗ್ ಜಾಲವನ್ನ ಎಕ್ಸ್ಪೋಸ್ ಮಾಡಿದೆ. ರಾಜಾಜಿನಗರದ ಶಿವನಗರದಲ್ಲಿ ಕೆಮಿಕಲ್ ಕಬಾಬ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಎಕ್ಸ್ಪೋಸ್. ರಾಜಾಜಿನಗರದ ಶಿವನಗರದಲ್ಲಿರುವಂತಹ ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕೆಮಿಕಲ್ ಕಲರ್ ಬಳಸಿರುವುದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಗಾಳಿಗೆ ತೋರಿ ಪ್ಯಾಕ್ ಗಟ್ಟಲೆ ಕೆಮಿಕಲ್ ಅನ್ನ ಕಬಾಬ್ಗೆ ಸುರಿತಾ ಇದ್ದಾರೆ. ಇದು ಗ್ರೀನ್ ಕಲರ್, ಇದನ್ನು ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀನಿ ನೋಡಿ. ಇದು ಗ್ರೀನ್ ಕಲರ್, ಇದನ್ನ ಇವರು ಆಹಾರಕ್ಕೆ ಬಳಸ್ತಾರೆ, ಕಬಾಬ್ಗೆ ಮಿಕ್ಸ್ ಮಾಡ್ತಾರೆ. ಇದನ್ನ ಈ ಅವಾಂತರ ನೋಡಿ, ಇದು ಇವರು ಬಳಕೆ ಮಾಡ್ತಾ ಇರೋದು ಆಹಾರಕ್ಕೆ. ಇಂತ ಈ ರೀತಿಯಾದಂತ ಕೆಮಿಕಲ್ಸ್ ಯುಕ್ತ ಆಹಾರ ತಿಂದ್ರೆ ಯಾರಾದ್ರೂ ಬದುಕ್ತಾರ? ಸ್ಟಾರ್ ಬಿರಿಯಾನಿ ರೆಸ್ಟೋರೆಂಟ್ನಲ್ಲೂ ಡೇಂಜರ್ ಕಬಾಬ್. ಕಲರ್ಫುಲ್ ಕಬಾಬ್ ತಿಂದ್ರೆ ಕ್ಯಾನ್ಸರ್ ಬರೋದು ಫಿಕ್ಸ್. ರಾಜಾಜಿನಗರದ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲೂ ಕೂಡ ಕಬಾಬ್ಗೆ ನಿಷೇಧಿತ ಕೆಮಿಕಲ್ ಬಳಸಲಾಗಿದೆ. ಕಳಪೆ ಎಣ್ಣೆಯಲ್ಲಿ ಕಬಾಬ್ ಕರಿತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡದ ಬೈಕ್ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ. ರಾಜಾಜಿನಗರದ 6th ಬ್ಲಾಕ್ ಅಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನ ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕಬಾಬ್ಗೆ ನಿಷೇಧಿತ ಬಣ್ಣ ಬಳಕೆ ಬಗ್ಗೆ ಕೇಳಿದ್ರೆ ಸ್ಥಳೀಯರು ಹೇಳಿದ್ದು ಹೀಗೆ. ಆಕ್ಚುಲಿ ಒಳ್ಳೆ ಆಹಾರ ಕೊಟ್ಟರೆ ನಮಗೂ ಒಳ್ಳೇದು. ಈ ಕೆಮಿಕಲ್ಸು, ಈ ಕಲರ್ ಎಲ್ಲ ಬಳಸಿದ್ರೆ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದ ಎಷ್ಟೋ ಸೈಡ್ ಎಫೆಕ್ಟ್ಗಳು, ಇವಾಗ ಕ್ಯಾನ್ಸರ್ಗಳು ಅದೆಲ್ಲ ಬರ್ತಾನೆ ಇದೆ. ಅದು ಆಲ್ರೆಡಿ ಇದಕ್ಕೆ ಮುಂಚೆ ತಮ್ಮ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ರಿ. ಅದನ್ನ ಸ್ವಲ್ಪ ಒಳ್ಳೆ ಆಹಾರ ಕೊಟ್ಟರೆ ನಮಗೂ ಒಂದು
ಚೆನ್ನಾಗಿರುತ್ತೆ ಅಂತ, ಆರೋಗ್ಯ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ ಸರ್. ಇನ್ನು ಕೆಮಿಕಲ್ ಮಿಶ್ರಿತ ಆಹಾರ ಮನುಷ್ಯನ ದೇಹವನ್ನು ಸೇರಿದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಅಂತ ನೋಡೋದಾದ್ರೆ, ಡೇಂಜರ್ ಕಬಾಬ್. ಕೆಮಿಕಲ್ ಮಿಶ್ರಿತ ಕಬಾಬ್ ಸೇವಿಸಿದ್ರೆ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಕ್ತಹೀನತೆ, ರಕ್ತದ ಒತ್ತಡ ಉಂಟಾಗಬಹುದು ಕೂಡ. ಬೋನ್ ಮ್ಯಾರಸ್ ಸಂಪ್ರೇಷನ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಲಿಕೇಮಿಯಾ, ರಕ್ತ ಕಣಗಳಲ್ಲಿ ವೇರಿಯೇಷನ್ ಆಗಿ ಥೈರಾಯ್ಡ್, ಕ್ಯಾನ್ಸರ್ನಂತಹ ಕಾಯಿಲೆ ಬರುವ ಸಾಧ್ಯತೆ ಕೂಡ ಇದೆ. ಮನುಷ್ಯರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಮತ್ತು ಆಹಾರ ಇಲಾಖೆ ಇಂತಹ ಮಾರಕ ಫುಡ್ ಕಲರ್ಗಳನ್ನು ಬ್ಯಾನ್ ಮಾಡಿ ಗೈಡ್ಲೈನ್ಸ್ ಹೊರಡಿಸಿತು. ಗೈಡ್ಲೈನ್ಸ್ನಲ್ಲಿ ಏನಿದೆ? ಕಬಾಬ್, ಫಿಶ್, ಗೋಬಿಗೆ ಕೃತಕ ಬಣ್ಣ, ಕೆಮಿಕಲ್ ಬಳಕೆಯನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 ನಿಯಮ 3ರ ಪ್ರಕಾರ ನಿಷೇಧ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸರ್ಕಾರದಿಂದ ಬಣ್ಣ ಬಳಕೆ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನಿಯಮ ಮೀರಿ ಆಹಾರಗಳಿಗೆ ಕೃತಕ ಬಣ್ಣವನ್ನು ಬೆರೆಸಿದರೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. 7 ವರ್ಷದಿಂದ ಜೀವಾವಧಿವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಜೊತೆಗೆ 10 ಲಕ್ಷದವರೆಗೆ ದಂಡವನ್ನು ವಿಧಿಸುವ ಅವಕಾಶ ಕೂಡ ಇದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 ಸೆಕ್ಷನ್ 59ರ ಅಡಿ ಕೇಸ್ ದಾಖಲಾಗುತ್ತೆ. ನೋಡಿದ್ರಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಕಬಾಬ್ಗೆ ನಿಷೇಧಿತ ಕಲರ್ ಬೆರೆಸೋ ಜಾಲವನ್ನ ಹೇಗೆ ಬಯಲು ಮಾಡಿದೆ ಅಂತ. ಇನ್ಮುಂದಾದರೂ ನಾನ್ ವೆಜ್ ಪ್ರಿಯರು ಕಲರ್ ಕಬಾಬ್ ಬಾಯಿ ಚಪ್ಪರಿಸಿ ತಿನ್ನು ಮುನ್ನ ಎಚ್ಚರವಾಗಿರಿ. ಯಾಕಂದ್ರೆ ಈ ಅಪಾಯಕಾರಿ ಆಹಾರ ದೇಹವನ್ನು ಸೇರಿದ್ರೆ ಅನಾರೋಗ್ಯ ಪಕ್ಕ. ರೆಹಮಾನ್ ಹೊರಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.